1 ಸಮುವೇಲನು ಅಧ್ಯಾಯ 23. ಫಿಲಿಷ್ಟಿಯರು ಕೆಯೀಲಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ಕಣಗಳನ್ನು ಸೂರೆ ಮಾಡುತ್ತಿರುವ ವರ್ತಮಾನವು ದಾವೀದನಿಗೆ ಮುಟ್ಟಲು ಅವನು, ನಾನು ಹೋಗಿ ಆ ಫಿಲಿಷ್ಟಿಯರನ್ನು ಹೊಡೆಯಬಹುದೋ ಎಂದು ಯೆಹೋವನನ್ನು ಕೇಳಿದನು. ಆತನು ಅವನಿಗೆ, ಹೋಗಿ ಫಿಲಿಷ್ಟಿಯರನ್ನು ಹೊಡೆದು ಕೆಯೀಲಾ ಊರನ್ನು ರಕ್ಷಿಸು ಎಂದು ಉತ್ತರ ಕೊಟ್ಟನು. ಆದರೆ ದಾವೀದನ ಸೈನಿಕರು ಅವನಿಗೆ, ನಮಗೆ ಯೆಹೂದ ಸೀಮೆಯಲ್ಲಿಯೇ ಇಷ್ಟು ಭಯವಿರುವಲ್ಲಿ ಫಿಲಿಷ್ಟಿಯ ಸೈನ್ಯದೊಡನೆ ಯುದ್ಧ ಮಾಡುವುದಕ್ಕಾಗಿ ಕೆಯೀಲಕ್ಕೆ ಹೋದರೆ ಅಲ್ಲಿ ಎಷ್ಟೋ ಅಧಿಕವಾದ ಭಯವುಂಟಾಗುವುದಲ್ಲವೇ ಅಂದರು. ಆದುದರಿಂದ ಅವನು ತಿರುಗಿ ಯೆಹೋವನನ್ನು ಕೇಳಿದನು. ಆತನು, ನೀನೆದ್ದು ಕೆಯೀಲಕ್ಕೆ ಹೋಗು, ನಾನು ಫಿಲಿಷ್ಟಿಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ತನ್ನ ಜನರೊಡನೆ ಕೆಯೀಲಕ್ಕೆ ಹೋಗಿ ಫಿಲಿಷ್ಟಿಯರೊಡನೆ ಯುದ್ಧ ಮಾಡಿ ಅವರನ್ನು ಪೂರ್ಣವಾಗಿ ಸೋಲಿಸಿ ಅವರ ಪಶುಗಳನ್ನು ತೆಗೆದುಕೊಂಡು ಕೆಯೀಲದವರನ್ನು ರಕ್ಷಿಸಿದನು. ದಾವೀದನ ಬಳಿಗೆ ಓಡಿ ಬಂದಿದ್ದ ಅಹೀಮೆಲೆಕನ ಮಗನಾದ ಎಬ್ಯಾತಾರನು ಕೆಯೀಲಕ್ಕೆ ಬರುವಾಗ ಏಫೋದನ್ನು ತಂದಿದ್ದನು. ದಾವೀದನು ಕೆಯೀಲದಲ್ಲಿದ್ದಾನೆಂಬ ವರ್ತಮಾನವು ಸೌಲನಿಗೆ ಮುಟ್ಟಿದಾಗ ಅವನು, ದೇವರು ದಾವೀದನನ್ನು ನನ್ನ ಕೈಗೆ ಒಪ್ಪಿಸಿದನು, ಅವನು ಅಗುಳಿ ಕದಗಳಿಂದ ಭದ್ರವಾಗಿರುವ ಪಟ್ಟಣವನ್ನು ಪ್ರವೇಶಿಸಿದ್ದಾನಲ್ಲ, ಅವನು ಅಲ್ಲಿಂದ ತಪ್ಪಿಸಿಕೊಳ್ಳಲಾರನು ಅಂದುಕೊಂಡು ಕೆಯೀಲದಲ್ಲಿದ್ದ ದಾವೀದನನ್ನೂ ಅವನ ಜನರನ್ನು ಹಿಡಿಯ ಹೋಗುವುದಕ್ಕೋಸ್ಕರ ಸೈನ್ಯವನ್ನು ಕೂಡಿಸಿದನು. ಸೌಲನು ತನಗೆ ಕೇಡು ಮಾಡಬೇಕೆಂದಿದ್ದಾನೆಂದು ದಾವೀದನು ತಿಳಿದು ಯಾಜಕನಾದ ಎಬ್ಯಾತಾರನಿಗೆ, ಏಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿ ತರಿಸಿ, ಇಸ್ರಾಯೇಲ್ ದೇವರಾದ ಯೆಹೋವನೇ, ಸೌಲನು ಕೆಯೀಲಕ್ಕೆ ಬಂದು ನನ್ನ ನಿಮಿತ್ತವಾಗಿ ಪಟ್ಟಣವನ್ನು ಹಾಳು ಮಾಡಬೇಕೆಂದಿದ್ದಾನೆಂದು ನಿನ್ನ ಸೇವಕನಾದ ನನಗೆ ಸುದ್ದಿ ಬಂದಿತು. ನಾನು ಕೇಳಿದ ಸುದ್ದಿಯಂತೆ ಅವನು ನಿಜವಾಗಿ ಬರುವನೋ? ಕೆಯೀಲಾ ಊರಿನವರು ನನ್ನನ್ನು ಅವನ ಕೈಗೆ ಒಪ್ಪಿಸುವರೋ? ಇಸ್ರಾಯೇಲ್ ದೇವರಾದ ಯೆಹೋವನೇ, ಈ ವಿಷಯದಲ್ಲಿ ಉತ್ತರ ದಯಪಾಲಿಸು ಎಂದು ಪ್ರಾರ್ಥಿಸಲು ಅವನು ಬರುವನೆಂಬುದಾಗಿ ಯೆಹೋವನಿಂದ ಉತ್ತರ ಸಿಕ್ಕಿತು. ದಾವೀದನು ತಿರುಗಿ ಯೆಹೋವನನ್ನು, ಕೆಯೀಲದವರು ನನ್ನನ್ನೂ ನನ್ನ ಜನರನ್ನೂ ಸೌಲನ ಕೈಗೆ ಒಪ್ಪಿಸುವರೋ ಎಂದು ಕೇಳಿದಾಗ ಆತನು, ಒಪ್ಪಿಸಿಕೊಡುವರು ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ತನ್ನ ಸಂಗಡ ಇದ್ದ 600 ಜನರ ಸಹಿತವಾಗಿ ಕೆಯೀಲಾ ಊರನ್ನು ಬಿಟ್ಟು ಎಲ್ಲೆಲ್ಲಿಯೋ ಅಲೆದಾಡಿದನು. ದಾವೀದನು ಕೆಯೀಲದಿಂದ ತಪ್ಪಿಸಿಕೊಂಡನೆಂದು ಸೌಲನಿಗೆ ಗೊತ್ತಾಗಲು ಅವನು ಹೊರಡುವುದನ್ನು ನಿಲ್ಲಿಸಿಬಿಟ್ಟನು. ಅನಂತರ ದಾವೀದನು ಅರಣ್ಯದಲ್ಲಿರುವ ಆಯಾ ಆಶ್ರಯಗಿರಿಗಳಲ್ಲಿ ಇರುತ್ತಿದ್ದು ಕಡೆಗೆ ಜೀಫ್ ಅರಣ್ಯದ ಪರ್ವತ ಪ್ರಾಂತಕ್ಕೆ ಬಂದು ಅಲ್ಲಿ ವಾಸ ಮಾಡಿದನು. ಸೌಲನು ದಿನಂಪ್ರತಿಯೂ ಅವನನ್ನು ಹುಡುಕುತ್ತಿದ್ದರೂ ದೇವರು ಇವನ ಕೈಗೆ ಒಪ್ಪಿಸಲಿಲ್ಲ. ಸೌಲನು ತನ್ನನ್ನು ಕೊಲ್ಲ ಹೊರಟಿದ್ದಾನೆಂದು ದಾವೀದನು ತಿಳಿದು ಜೀಫ್ ಅರಣ್ಯದ ಹೋರೇಷದಲ್ಲಿ ಅಡಗಿಕೊಂಡಿದ್ದನು. ಆಗ ಸೌಲನ ಮಗನಾದ ಯೋನಾತಾನನು ಅಲ್ಲಿಗೆ ಹೋಗಿ ದಾವೀದನಿಗೆ, ಭಯಪಡಬೇಡ, ನೀನು ನನ್ನ ತಂದೆಯಾದ ಸೌಲನ ಕೈಗೆ ಸಿಕ್ಕಿ ಬೀಳುವುದಿಲ್ಲ. ನೀನು ಇಸ್ರಾಯೇಲ್ಯರ ಅರಸನಾಗುವಿ, ನಾನು ನಿನಗೆ ಎರಡನೆಯವನಾಗಿರುವೆನು. ಹೀಗಾಗುವುದೆಂದು ನನ್ನ ತಂದೆಯಾದ ಸೌಲನೂ ತಿಳಿದುಕೊಂಡಿದ್ದಾನೆ ಎಂದು ಹೇಳಿ ದೇವರಲ್ಲಿ ಅವನನ್ನು ಬಲಪಡಿಸಿದನು. ಅವರಿಬ್ಬರೂ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡರು. ತರುವಾಯ ಯೋನಾತಾನನು ತನ್ನ ಮನೆಗೆ ಹೋದನು. ದಾವೀದನು ಹೋರೇಷದಲ್ಲಿಯೇ ಇದ್ದನು. ಜೀಫ್ಯರು ಗಿಬೆಯದಲ್ಲಿದ್ದ ಸೌಲನ ಬಳಿಗೆ ಬಂದು ಅವನಿಗೆ, ಒಡೆಯ, ಕೇಳು, ದಾವೀದನು ನಮ್ಮ ಪ್ರಾಂತ್ಯಕ್ಕೆ ಸೇರಿದ ಹೋರೇಷದ ಗಿರಿಗಳಲ್ಲಿ, ಅಂದರೆ ಅರಣ್ಯದ ದಕ್ಷಿಣದಲ್ಲಿರುವ ಹಕೀಲಾ ಬೆಟ್ಟದಲ್ಲಿ ಅಡಗಿಕೊಂಡಿದ್ದಾನೆ. ಅರಸನು ಕುತೂಹಲದಂತೆ ನಮ್ಮ ಜೊತೆಯಲ್ಲಿ ಬರೋಣವಾಗಲಿ. ಅವನನ್ನು ಅರಸನ ಕೈಗೆ ಒಪ್ಪಿಸುವ ಕೆಲಸ ನಮ್ಮದು ಎಂದು ಹೇಳಿದರು. ಆಗ ಸೌಲನು ಅವರಿಗೆ, ನೀವು ನನ್ನ ಮೇಲೆ ಕನಿಕರ ಪಟ್ಟದರಿಂದ ಯೆಹೋವನ ಆಶೀರ್ವಾದವು ನಿಮ್ಮ ಮೇಲಿರಲಿ. ನೀವು ದಯವಿಟ್ಟು ಹೋಗಿ ಅವನು ತಿರುಗಾಡುವ ಸ್ಥಳವನ್ನೂ ಅಲ್ಲಿ ಅವನ ಗುರುತು ಕಂಡಿರುವವರನ್ನು ಸೂಕ್ಷ್ಮವಾಗಿ ವಿಚಾರಿಸಿ ಗೊತ್ತು ಮಾಡಿಕೊಳ್ಳಿರಿ. ಅವನು ಬಹುಯುಕ್ತಿವಂತನೆಂದು ಕೇಳಿದ್ದೇನೆ. ಆದದರಿಂದ ಅವನು ಅಡಗಿಕೊಳ್ಳತಕ್ಕ ಎಲ್ಲ ಗುಪ್ತ ಸ್ಥಳಗಳನ್ನು ಗೊತ್ತು ಮಾಡಿಕೊಂಡು ನಿಜವಾದ ವರ್ತಮಾನವನ್ನು ನನಗೆ ಮುಟ್ಟಿಸಿರಿ. ನಾನು ನಿಮ್ಮ ಸಂಗಡ ಬರುವೆನು. ಅವನು ದೇಶದಲ್ಲಿರುವುದಾದರೆ ಎಲ್ಲ ಯೆಹೂದ ಪ್ರಜೆಗಳ ಮಧ್ಯದಲ್ಲಾದರೂ ಹುಡುಕಿ ಅವನನ್ನು ಹಿಡಿಯುವೆನು ಅಂದನು. ಅವರು ಹೊರಟು ಸೌಲನ ಮುಂದಾಗಿ ಜೀಫಿಗೆ ಬಂದರು. ದಾವೀದನೂ ಅವನ ಜನರು ಮಾವೋನ್ ಅರಣ್ಯದ ದಕ್ಷಿಣ ದಿಕ್ಕಿನಲ್ಲಿರುವ ಅರಾಬಾ ಎಂಬ ತಗ್ಗಾದ ಪ್ರದೇಶದಲ್ಲಿದ್ದರು.
ಸೌಲನು ತನ್ನ ಜನರೊಡನೆ ದಾವೀದನನ್ನು ಹಿಡಿಯುವುದಕ್ಕೆ ಬಂದನು. ಈ ವರ್ತಮಾನವು ದಾವೀದನಿಗೆ ಮುಟ್ಟಲು ಅವನು ಮಾವೋನಿನಲ್ಲಿರುವ ಒಂದು ಕಡಿದಾದ ಬೆಟ್ಟಕ್ಕೆ ಹೋಗಿ ಅಡಗಿಕೊಂಡನು. ಸೌಲನು ಇದನ್ನು ಕೇಳಿ ಮಾವೋನ್ ಅರಣ್ಯಕ್ಕೆ ಬಂದು ಆ ಬೆಟ್ಟದ ಒಂದು ಕಡೆಯಲ್ಲಿ ಹೋಗುತ್ತಿದ್ದನು. ಅದರ ಇನ್ನೊಂದು ಕಡೆಯಲ್ಲಿ ದಾವೀದನೂ ಅವನ ಜನರೂ ಇದ್ದರು. ದಾವೀದನು ಅವನ ಜನರು ತಪ್ಪಿಸಿಕೊಳ್ಳುವುದಕ್ಕೆ ತ್ವರೆಪಡುವಷ್ಟರಲ್ಲಿ ಸೌಲನೂ ಅವನ ಜನರೂ ಬಂದು ಅವರನ್ನು ಸುತ್ತಿ ಹಿಡಿಯುವುದಕ್ಕಿದ್ದರು. ಆಗಲೇ ಒಬ್ಬ ದೂತನು ಸೌಲನ ಬಳಿಗೆ ಬಂದು ಅವನಿಗೆ, ಬೇಗ ಬಾ, ಫಿಲಿಷ್ಟಿಯರು ದೇಶದೊಳಕ್ಕೆ ನುಗ್ಗಿದ್ದಾರೆ ಎಂದು ತಿಳಿಸಿದ್ದರಿಂದ ಅವನು ದಾವೀದನನ್ನು ಹಿಡಿಯುವ ಕೆಲಸದಿಂದ ಹಿಂದಿರುಗಿ ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೊರಟನು. ಆದದರಿಂದ ಆ ಬೆಟ್ಟಕ್ಕೆ ತಡೆಬೆಟ್ಟ ಎಂದು ಹೆಸರಾಯಿತು. ದಾವೀದನು ಅಲ್ಲಿಂದ ಗಟ್ಟ ಹತ್ತಿ ಹೋಗಿ ಏಂಗೆದೆಯ ಗಿರಿಗಳಲ್ಲಿ ವಾಸಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ಇಂದು ನಾವು ಮೊದಲನೇ ಸಮುವೇಲ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಸಮುವೇಲ 23ನೇ ಅಧ್ಯಾಯ, ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 23. 22ನೇ ಅಧ್ಯಾಯದಲ್ಲಿ ಇದ್ದಂಥ ಒಂದು ಘಟನೆ ಸ್ವಲ್ಪ ಉತ್ತೇಜನಕಾರಿಯಾದಂಥ ಒಂದು ತಿರುವು ದಾವೀದನ ಜೀವನದಲ್ಲಿ ಆಗ್ತದೆ. ಯಾಕಂದರೆ ದಾವೀದನು ಓಡೋಡಿ ಬರ್ತಿದ್ದಾನೆ, ಓಡಿ ಹೋಗ್ತಿದ್ದಾನೆ. ಸೌಲನ ಒಂದು ಹಿಡಿತದಿಂದ, ಸೌಲನ ಕೊಲ್ಲುವ ಯತ್ನದಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇರುವಂಥ ವೇಳೆಯಲ್ಲಿ ಅದುಲ್ಲೋಮ್ ಎಂಬಂಥ ಒಂದು ಗವಿಗೆ ಬರ್ತಾನೆ. ಅದುಲಾಮ್ ಅಂತ ಹೇಳಿದರೆ ಆಶ್ರಯ ಅಂತ ಹೇಳ್ಬಿಟ್ಟು, ಆಶ್ರಯದ ಒಂದು ಗವಿಗೆ ಬಂದು ಆಶ್ರಯ ತಗೊಳ್ತಾ ಇರುವಂಥ ವಿಷಯ ದಾವೀದನ ಅಣ್ಣಂದರಿಗೆ ಗೊತ್ತಾಗ್ಬಿಟ್ಟು 7 ಜನ ಅಣ್ಣಂದರು ಬಂದು ದಾವೀದನ ಜೊತೆಯಲ್ಲಿ ಸೇರಿಕೊಳ್ತಾನೆ. ದಾವೀದ ಪ್ಲಸ್ 7 8 ಆಗಿಬಿಟ್ರು. 8 ಜನರ ಜೊತೆಯಲ್ಲಿ ಇನ್ನೂ ಕೆಲವರು ಇದ್ದರು, ಖಂಡಿತವಾಗಿ ಅವ್ರ ಲೆಕ್ಕ ನಮಗೆ ಗೊತ್ತಿಲ್ಲ. ಅವ್ರ ಜೊತೆಯಲ್ಲಿ ಸಂಬಂಧಿಕರು ಕೂಡ, ರಿಲೇಟಿವ್ಸ್ ಕೂಡ, ಬೇರೆ ಎಲ್ಲ ಸಂಬಂಧಿಕರು ದಾವೀದನ ಜೊತೆಯಲ್ಲಿ ಸೇರಿಕೊಳ್ತಾರೆ, ರಿಲೇಟಿವ್ಸ್. ಪ್ಲಸ್ ಅಷ್ಟೇ ಅಲ್ಲದೆ ಎಂತೆಂಥವರು ಅವನ ಜೊತೆಯಲ್ಲಿ ಸೇರಿಕೊಳ್ತಾರೆ ಅಂತ ಹೇಳ್ಬಿಟ್ಟು ನೋಡುವಾಗ ಕುಗ್ಗಿದವರು, ಸಾಲಗಾರರು, ಮನನೊಂದವರು ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟಾಗ 400 ಜನ ಆಗಿಬಿಡ್ತಾರೆ. ಒಂದು ಚಿಕ್ಕ ಸೈನ್ಯ ದಾವೀದನ ಸೈನ್ಯ ಆಗಿಬಿಡ್ತದೆ, ದಾವೀದನ ತಂಡ ಆಗಿಬಿಡ್ತದೆ, ದಾವೀದನ ಒಂದು ಸರ್ಕಾರ ಅಂತ ಹೇಳ್ಬೋದು. ಮೂವಿಂಗ್ ಗೌರ್ಮೆಂಟ್ ಅಂದರೆ ಚಲಿಸುವ ಒಂದು ಸರ್ಕಾರ ದಾವೀದನ ಸರ್ಕಾರ ಆಗಿತ್ತು. ಆ ರೀತಿಯಾಗಿ ಇದ್ದಂಥ ವೇಳೆಯಲ್ಲಿ ತಂದೆ ತಾಯಿಗಳನ್ನ ದಾವೀದ ಮರೀಲಿಲ್ಲ. ಅದೇನು ಮಾಡ್ತಾನೆ, ತಂದೆ ತಾಯಿಗಳನ್ನ ಈ ರೀತಿಯಾಗಿ ಬಿಟ್ಟು ಹೋಗೋದು ಒಳ್ಳೆಯದಲ್ಲ. ಅಣ್ಣಂದರೆಲ್ಲ ಇವನ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಇವರೆಲ್ಲರೂ ಕೂಡ ಸೈನಿಕರ ಇದ್ದ ಹಾಗೆ. ಮತ್ತು ಇಂಥ ಸಂದರ್ಭದಲ್ಲಿ ಮೋವಾಬ್ ದೇಶದ ಮಿಚ್ಪೆ ಎಂಬಂಥ ಕಡೆಯಲ್ಲಿ ಇರುವಂಥ ಅರಸನ ಬಳಿಗೆ ಹೋಗಿಬಿಟ್ಟು ತಂದೆ ತಾಯಿಗಳನ್ನ ಅವರಿಗೆ ಒಪ್ಪಿಸಿಬಿಟ್ಟು, ದೇವ್ರು ನನಗೆ ಮಾರ್ಗ ತೋರಿಸುವ ತನಕ ದಯವಿಟ್ಟು ಇವ್ರನ್ನ ಇಲ್ಲೇ ನೋಡ್ಕೊಳ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ರಾಜನ ಅದೇ ರೀತಿಯಾಗಿ ಅವರು ನೋಡ್ಕೊಳ್ಳುವಾಗ ಅಲ್ಲಿಂದ ಒಬ್ಬ ಪ್ರವಾದಿ, ಗಾದ್ ಎಂಬ ಹೆಸರುಳ್ಳಂಥ ಪ್ರವಾದಿ. ಗಾದ್ ಅಂತ ಹೇಳಿದರೆ ಸೈನ್ಯ, ಗುಂಪು ಎಂಬ ಹೆಸರಿನ ಅರ್ಥ. ಅವನು ನೀನು ದುರ್ಗದಲ್ಲಿರಬಾರ್ದು ಅಂತ ಹೇಳಿದಾಗ ಅಲ್ಲಿಂದ ಅವನು ಹೊರಟೋಗ್ಬಿಡ್ತಾನೆ ರೀ. ಆಗ ಸೌಲನು ಮತ್ತೆ ಯಾಕೆ ನನ್ನ ಸೇವಕನ ಜೊತೆಯಲ್ಲಿ ಸೇರಿಕೊಂಡು ನನಗೆ ವಿರುದ್ಧವಾಗಿ ಇದ್ದೀರಿ ಎಂಬುದಾಗಿ ಹೇಳುವಾಗ, ಒಬ್ಬ ದಾವೀದನು ನೋಬ್ ಎಂಬ ಊರಲ್ಲಿ ಯಾಜಕನ ಹತ್ರ ಹೋಗಿ ಅಹಿಮೆಲೇಕ್ ಎಂಬಂಥ ಯಾಜಕನ ಬಳಿಯಲ್ಲಿ ಹೋಗಿಬಿಟ್ಟು ಆ ರೊಟ್ಟಿ ಕತ್ತಿ ತಕ್ಕೊಂಡು ಬಂದಂಥ ವಿಷಯವನ್ನು ಈ ದೋಯೆಗೆ ಎಂಬಂಥ ಸೌಲನ ಆಳುಗಳಲ್ಲಿ ಒಬ್ಬನು ಹೋಗಿ ಸೌಲನಿಗೆ ಹೇಳಿಬಿಡ್ತಾನೆ. ಸೌಲನ ಅದನ್ನು ತಿಳ್ಕೊಂಡು ಈಗ ಆ ಯಾಜಕರೆಲ್ಲರನ್ನು ಕೂಡ ಸಂಹರಿಸಿಬಿಡ್ತಾನೆ. ನೋಡಿದರೆ 85 ಜನರು ಒಟ್ಟು ಆಗಿರ್ತಾರೆ. ನಿಜಕ್ಕೂ85 ಜನರು, ಅತ್ಯಂತ ಭಕ್ತಿ ಅಲ್ಲ, ಸ್ವಲ್ಪ ಮಟ್ಟಿಗೆ ದೇವ ಭಯ ಇರುವಂಥ
85 ಜನರನ್ನು ಒಂದೇ ದಿನ ಕಳ್ಕೊಂಡನು ಸೌಲನು. ಬಹುಶಃ ಅವನು ಶಿಕ್ಷೆ ಕೊಡ್ಬೋದಾಗಿತ್ತು, ಆದರೆ ಅವರ ಪ್ರಾಣನೇ ತೆಗೆದುಬಿಟ್ಟ ಮೇಲೆ ಅದರಲ್ಲಿ ಬೇರೆ ಅವರು ನಿರ್ದೋಷಿಗಳ ಪ್ರಾಣವನ್ನು ತೆಗೆದಾಗ ಭಕ್ತಿವಂತರ ಸಂಖ್ಯೆ ಕಡಿಮೆ ಆಗೋಯಿತು. 85 ಜನರ ಕಡಿಮೆ ಆಗೋಯಿತು. ಆದರೆ ಈ ಅಹಿಮೆಲೇಕನ ಮಕ್ಕಳಲ್ಲೊಬ್ಬನಾದ ಎಬ್ಯಾತಾರ್ ಅಂತ ಒಬ್ಬನಿರ್ತಾನೆ ರೀ. ಆ ಎಬ್ಯಾತಾರ್ ಅಥವಾ ಅಬ್ಯಥಾರ್ ಅಂತ ಹೇಳ್ಬಿಟ್ಟು ನೋಡುವಾಗ, ಅಂದರೆ ತಂದೆ, ಯಥಾರ್ ಅಂತ ಹೇಳ್ಬಿಟ್ಟು ನೋಡುವಾಗ ಸಮೃದ್ಧಿಯ ತಂದೆ ಎಂಬಂಥ ಹೆಸರಿರುವಂಥ ಒಬ್ಬ ಯಾಜಕನ ಮಗನು ಮಾತ್ರ ತಪ್ಪಿಸ್ಕೊಂಡು ಬಂದುಬಿಡ್ತಾನೆ. ಅವನು ಯಾಜಕನೇ. ಅವನು ತಪ್ಪಿಸ್ಕೊಂಡು ಬಂದು ದಾವೀದನ ಜೊತೆಗೆ ಸೇರಿಕೊಳ್ಳುವಾಗ ಭಕ್ತಿವಂತನ ಲೆಕ್ಕ ಒಂದು ಹೆಚ್ಚಾಗ್ತದೆ ದಾವೀದನ ಕಡೆ. 400 ಜನ ಸುಮಾರು ಇರ್ತಾರೆ. 401 ಆಗಿಬಿಟ್ರು. ಈಗ ಒಂದೊಂದಾಗಿ ದಾವೀದನ ಜೊತೆಯಲ್ಲಿ ಸೇರಿಕೊಳ್ತಾ ಇರುವಾಗ ಅವರು ಸ್ಟ್ರಾಂಗ್ ಆದರು, ಬಲಗೊಂಡರು, ಆತ್ಮಿಕವಾಗಿ ಕೂಡ. ಆ ರೀತಿಯಾಗಿ, ಯಾಕಂದರೆ ಸ್ವಂತ ಅಣ್ಣಂದರು ಕೂಡ ಒಂದು ಕಾಲದಲ್ಲಿ ಗೊಲಿಯಾತನನ್ನು ಅವನು ಹೀಯಾಳಿಸುವಂಥದ್ದನ್ನು, ಸವಾಲು ಹಾಕುವಂಥದ್ದನ್ನು ನೋಡ್ಲಿಕ್ಕಂತ ಹೇಳ್ಬಿಟ್ಟು ದಾವೀದನು ಬಂದಾಗ ಈ 7 ಜನ ಅಣ್ಣಂದರಲ್ಲಿ 3 ಅವನನ್ನು ಗದರಿಸಿ, ಏನು ನೀನು ಇದೆಲ್ಲ ನೋಡ್ಲಿಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಬೈದು ಕಳಿಸ್ಬಿಡ್ತಾರಲ್ಲ. ಆದರೆ ಈಗ ದಾವೀದನನ್ನು ನಾಯಕನಾಗಿ ಸ್ವೀಕಾರ ಮಾಡಿಕೊಂಡು ಅಣ್ಣಂದರು ತಮ್ಮನನ್ನು ನಾಯಕನಾಗಿ ಇಟ್ಕೊಂಡು ಅವನಿಗೆ ಸಹಕಾರ ಮಾಡ್ತಾ ಇರುವಂಥ ಸ್ಟ್ರಾಂಗ್ ಆಯಿತು ಈ ಒಂದು ತಂಡ ಅಥವಾ ಗುಂಪು ಅಥವಾ ಚಿಕ್ಕ ಸರ್ಕಾರ ಅಂತ ಹೇಳ್ಬೋದು. 23ನೇ ಅಧ್ಯಾಯ ಮೊದಲನೇ ಸಮುವೇಲನ ಗ್ರಂಥದಲ್ಲಿ ನಾವು ನೋಡುವಾಗ ಫಿಲಿಸ್ಟಿಯರು ಕೆಯ್ಲಾಕ್ಕೆ ಬಂದಿದ್ದರು. ಕೆಯ್ಲಾ ಅಂತ ಹೇಳಿದರೆ ದುರ್ಗ ಅಥವಾ ಕೋಟೆ ಎಂಬ ಹೆಸರಿನ ಅರ್ಥ. ಈ ಕೋಟೆಗೆ ಮುತ್ತಿಗೆ ಹಾಕಿ ಅಲ್ಲಿನ ಕಣಗಳನ್ನು ಸೂರೆ ಮಾಡ್ತಿರುವಂಥ ವರ್ತಮಾನವು ದಾವೀದನಿಗೆ ಬರ್ತದೆ. ಅದು ನಿಜಕ್ಕೂ ಸೌಲನಿಗೆ ಹೋಗಬೇಕಾಗಿತ್ತು, ಆದರೆ ದಾವೀದನಿಗೆ ಈ ನ್ಯೂಸ್ ಬಂದಾಗ ದಾವೀದನಿಗೆ ಏನು ಮಾಡ್ತಾನೆ, ನಾನು ಹೋಗಿ ಫಿಲಿಸ್ಟಿಯರ ಜೊತೆಯಲ್ಲಿ ಯುದ್ಧ ಮಾಡ್ಬೋದೇ, ಹೊಡಿಬಹುದೇ ಅಂತ ಹೇಳ್ಬಿಟ್ಟು ದೇವರನ್ನು ಕೇಳಿದಾಗ ದೇವರು ಅವನಿಗೆ ಹೋಗು ಎಂಬ ಅಪ್ಪಣೆ ಕೊಡ್ತಾನೆ ರೀ. ಹಾಗಾದರೆ ದೇವ್ರ ಹತ್ರ ಕೂಡ ಸಂಪರ್ಕ ಇಟ್ಕೊಂಡಿರ್ತಾನೆ ದಾವೀದನು. ಡೇವಿಡ್ ವಾಸ್ ಕೀಪಿಂಗ್ ಇನ್ ಟಚ್ ವಿತ್ ಗಾಡ್. ದೇವರ ಹತ್ರ ಸಂಪರ್ಕ ಇಟ್ಕೊಳ್ಳುವಂಥ ಮನುಷ್ಯನಾಗಿ ಓಡಾಡ್ತಾ ಇದ್ದನು. ಮನೆ ಇರಲಿಲ್ಲ, ಕುಟುಂಬ ಇರಲಿಲ್ಲ, ಮಡದಿ ಅರಮನೆಯಲ್ಲಿದ್ದಾಳೆ, ಪ್ರಾಣಮಿತ್ರನು ಅರಮನೆಯಲ್ಲಿದ್ದಾನೆ, ಒಂದು ಪೊಸಿಷನ್ ಇಲ್ಲ, ಊಟ ಶಿಸ್ತು ಏನೂ ಇಲ್ಲ. ಆದರೆ ಒಂದಿತ್ತು ದಾವೀದನಲ್ಲಿ, ದೇವರ ಜೊತೆಯಲ್ಲಿ ಸಂಪರ್ಕ ಇತ್ತು. ಡೇವಿಡ್ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ಗಾಡ್. ದೇವರ ಜೊತೆಯಲ್ಲಿ ಅನ್ಯೋನ್ಯತೆ ದಾವೀದನಿಗಿತ್ತು. ದೇವರ ಸ್ವರವನ್ನು ಕೇಳುವಂಥ ಮನಸ್ಸಿತ್ತು, ದೇವರನ್ನು ವಿಚಾರಿಸುವಂಥ ಮನಸ್ಸಿತ್ತು, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಒಳ್ಳೆಯ ಕಿವಿ ಇತ್ತು ದಾವೀದನಿಗೆ. ದೇವರು ಹೇಳ್ತಾನೆ, ಆಯಿತು ನೀನು ಹೋಗ್ಬೋದು ಫಿಲಿಸ್ಟಿಯರ ವಿರುದ್ಧವಾಗಿ ಅಂತ ಹೇಳಿದಾಗ ದಾವೀದನ ಸೈನಿಕರು, ಮೊದಲನೇ ಸಮುವೇಲ 23ನೇ ಅಧ್ಯಾಯದ 3ನೇ ವಚನದಲ್ಲಿ ಈಗ ದಾವೀದನ ಜೊತೆಗಿದ್ದವರಂತ ಬಂದಿಲ್ಲ, ದಾವೀದನ ಸೈನಿಕರಂತಿದೆ. ಹಾಗಾದರೆ ಇವರು ನಿಜವಾಗಿ ಸೈನಿಕರು ಯಾರು? 7 ಜನ ಅಣ್ಣಂದರು, 7 ಜನ ಹೀಯಾಳಿಸಿದಂಥ ಅಣ್ಣಂದರು ಸೈನಿಕರಾಗ್ಬಿಟ್ರು, ಮತ್ತು ಸಂಬಂಧಿಕರು ಸೈನಿಕರಾಗ್ಬಿಟ್ರು. ವಾವ್! ಮತ್ತು ಅದೇ ಸಂದರ್ಭದಲ್ಲಿ ಮನನೊಂದವರು ಸೈನಿಕರಾಗ್ಬಿಟ್ರು. ಹೌದು, ಅದೇ ಸಂದರ್ಭದಲ್ಲಿ ಅವನ ಜೊತೆಗೆ ಇದ್ದಂಥ ಸಾಲಗಾರರು ಸೈನಿಕರಾಗ್ಬಿಟ್ರು. ಸೈನಿಕರಾಗ್ಬಿಟ್ರಂತೆ. ಹೌದು, ಆಶ್ಚರ್ಯ. ಮತ್ತು ಅದೇ ಸಂದರ್ಭದಲ್ಲಿ ಕೆಲವರು ಕುಗ್ಗಿದವರು ದಾವೀದನ ಜೊತೆಗಿದ್ದರು. ಇವೆಲ್ಲ ಕೂಡ 22ನೇ ಅಧ್ಯಾಯ ಮೊದಲಿನ 3-4 ವಚನಗಳಲ್ಲಿ ನಾವು ನೋಡ್ಬೋದು. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಮೊದಲನೇ ಸಮುವೇಲ 22 ಮತ್ತು 1-2 ವಚನಗಳಲ್ಲಿ ಕುಗ್ಗಿದವರು ಕೂಡ ಈಗ ಸೈನಿಕರಾಗಿಬಿಟ್ಟಿದ್ದಾರೆ. ಮೊದಲನೇ ಸಮುವೇಲ 23:3 ಪ್ರಕಾರ ಸೈನಿಕರು ಏನು ಹೇಳ್ಬಿಡ್ತಾರೆ,
ಇಲ್ಲ ನಾವು ಹೋಗೋದು ಬೇಡ. ದೇವರು ಹೋಗಂತ ಹೇಳಿದಾಗ ಇವ್ರು ಏನು ಹೇಳ್ತಾರೆ, ಇಲ್ಲ ನಾವು ಹೋದರೆ ಫಿಲಿಸ್ಟಿಯರು ಸೈನ್ಯದೊಡನೆ ಯುದ್ಧ ಮಾಡುವುದಕ್ಕಾಗಿ ಕೈಲಕ್ಕೆ ಹೋದರೆ ಅಲ್ಲಿ ಎಷ್ಟೋ ಅಧಿಕವಾದ ಭಯ ಉಂಟಾಗೋದಲ್ವೇ, ಆದ ಕಾರಣ ಹೋಗೋದು ಬೇಡ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಅದಕ್ಕೆ ದಾವೀದನು ಇನ್ನೊಂದು ಸಾರಿ ದೇವರನ್ನು ಕೇಳಲಿಕ್ಕೆ ಹಿಂಜರಿಯಲಿಲ್ಲ. ನಾನು ರಿಪೀಟ್ ಮಾಡ್ತೀನಿ ಅದನ್ನು. ಡೇವಿಡ್ ವಾಸ್ ನಾಟ್ ಹೆಸಿಟೇಟಿಂಗ್ ಟು ಟಾಕ್ ಟು ಗಾಡ್ ಅಗೇನ್. ದೇವ್ರ ಹತ್ರ ಇನ್ನೊಂದು ಸಾರಿ ಕೇಳಲಿಕ್ಕೆ, ಮಾತಾಡಲಿಕ್ಕೆ ದಾವೀದನು ಹಿಂಜರಿಯಲಿಲ್ಲ. ಮೊದಲನೇ ಸಮಯದಲ್ಲಿ 23:4 ವಚನದಲ್ಲಿ ದಾವೀದನು ತಿರುಗಿ ಯೆಹೋವನನ್ನು ಕೇಳಿದಾಗ ದೇವರು ನೀನೆದ್ದು ಕೈಲಕ್ಕೆ ಹೋಗು ಎಂಬುದಾಗಿ ದೇವರು ಹೇಳ್ತಾನೆ. ಮತ್ತು ಫಿಲಿಸ್ಟಿಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನಂತ ಹೇಳಿದಾಗ ದಾವೀದನು ತನ್ನ ಜನರೊಡನೆ ಆ ಒಂದು ಕೋಟೆ ಅಥವಾ ಕೈಲ ಎಂಬಂಥ ಸ್ಥಳಕ್ಕೆ ಹೋಗ್ತಾನೆ. ಹೋದ್ಮೇಲೆ ಕೈಲದವರನ್ನು ರಕ್ಷಿಸಿದನು, ಸಂಪೂರ್ಣವಾಗಿ ಫಿಲಿಸ್ಟಿಯರನ್ನು ಸೋಲಿಸಿದನು. ದಾವೀದನ ಬಳಿಗೆ ಓಡಿ ಬಂದಿದ್ನಲ್ವ, ಈ 85 ಯಾಜಕರು ಕೊಂದಾಗ ಅಹಿಮೆಲೇಕ್ ಎಂಬಂಥ ಯಾಜಕನ ಮಗನಾದಂಥ ಎಬ್ಯಾಥಾರ್ ಎಂಬಂಥವನು ಜೊತೆಗಿದ್ದನು. ಅವನು ಬಂದಿದ್ದಾಗ ಏನು ಮಾಡಿದ್ದಾನೆ, ಅವನು ತನ್ನ ಜೊತೆಯಲ್ಲಿ ಏಫೋದನ್ನು ಕೂಡ ತಂದಿದ್ದನು. ಅಂದರೆ ಆ ಒಂದು ಯಾಜಕ ವಸ್ತ್ರವನ್ನು ಕೂಡ ತಗೊಂಡು ಬಂದುಬಿಟ್ಟಿದ್ದನು. ಅವನು ಒಳ್ಳೆ ಕೆಲಸ ಮಾಡ್ದ. ಯಾಕಂದರೆ ಅದಿದ್ದರೆ ಅದು ದೇವ್ರ ಚಿತ್ತವನ್ನು ಆ ದಿವಸಗಳಲ್ಲಿ ತಿಳ್ಕೊಳ್ಳುವುದಕ್ಕೆ ಅನುಕೂಲವಾಗಿತ್ತು. ಅದು ಒಂದು ಯೂನಿಫಾರ್ಮ್ ಇದ್ದ ಹಾಗೆ ಆಗಿತ್ತು, ದೇವ್ರ ಚಿತ್ತವಾಗಿತ್ತು. ಸೌಲನಿಗೆ ಈ ನ್ಯೂಸ್ ಸಿಕ್ಕಿದಾಗ, ದೇವ್ರು ದಾವೀದನನ್ನು ನನ್ನ ಕೈಗೆ ಒಪ್ಪಿಸ್ತಾರಂತೆ. ಇವರು ದೇವ್ರು ಅಂತ ಹೇಳ್ತಿದ್ದಾನೆ, ಯಾರು ಸೌಲನು, ದಾವೀದನು ಕೂಡ ದೇವ್ರು ಅಂತ ಹೇಳ್ತಿದ್ದಾನೆ. ದೇವರು ಎರಡೂ ಕಡೆ ಉತ್ತರ ಕೊಡಬೇಕಾದ್ರೆ ದೇವರು ಮಾತನಾಡ್ತಾ ಇದ್ದನು. ದಾವೀದನ ಜೊತೆಯಲ್ಲಿ ಮಾತನಾಡಲಿಲ್ಲ, ಸೌಲನ ಜೊತೆಯಲ್ಲಿ. ಸರಿ, ಆದರೆ ದೇವರಂತ ಇಬ್ಬರು ಹೇಳ್ತಿದ್ರು, ಯಾಕಂದರೆ ಇಬ್ಬರು ವಿಶ್ವಾಸಿಗಳು ಆಗಿದ್ರು. ಅಲ್ಲಿಂದ ಇವನು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ದಾವೀದನನ್ನು ಹಿಡಿಯಬೇಕಂತ ಸೌಲನಿಗೆ ಹೋಗ್ತಾನ್ರಿ. ಸೌಲನು ತನಗೆ ಕೇಡು ಮಾಡಬೇಕಂತಿದ್ದಾನಂತ ತಿಳಿದು ಯಾಜಕನಾದ ಎಬ್ಯಾಥಾರನಿಗೆ ದಾವೀದನೇನು ಹೇಳ್ತಾನೆ, ಏಫೋದನ್ನು, ಯಾಕಂದರೆ ಅವನು ತಗೊಂಡ್ಬಂದಿದ್ದನಲ್ಲ, ಏಫೋದನ್ನು, ಯಾಜಕ ವಸ್ತ್ರವನ್ನು ಇಲ್ಲಿ ತೆಗೆದುಕೊಂಡು ಬಾ ಅಂತ ಹೇಳ್ಬಿಟ್ಟು, ಇಸ್ರಾಯೇಲ್ ದೇವರಾದ ಯೆಹೋವನೀಗ ದೇವ್ರ ಚಿತ್ತವನ್ನು ತಿಳ್ಕೊಳ್ಳಿಕ್ಕೆ ಏಫೋದನ್ನು ಅವರು ಉಪಯೋಗ ಮಾಡಿಕೊಳ್ತಿದ್ದಾರೆ. ಸೌಲನ್ನು ಕೈಲಕ್ಕೆ ಬಂದು ನನ್ನ ನಿಮಿತ್ತವಾಗಿ ಪಟ್ಟಣವನ್ನು ಹಾಳು ಮಾಡಬೇಕಂದಿದ್ದಾನೆಂದು ನಿನ್ನ ಸೇವಕನ ನನಗೆ ಸುದ್ದಿ ಬಂತು. ಆದ ಕಾರಣ ಅವನು ನಿಜವಾಗಿ ಬರುವನ ಅಂತ ಹೇಳಿದಾಗ, ಹೌದು ಬರ್ತಾನೆ ಅಂತ ದೇವರು ಹೇಳ್ತಾರೆ. ಹಾಗಾದರೆ ಕೈಲ ಊರಿನವರು ನನ್ನನ್ನು ಅವನ ಕೈಗೆ ಒಪ್ಪಿಸಿ ಕೊಡುವರು ಅಂತ ಕೇಳಿದಾಗ ದೇವರು ಹೇಳ್ತಾರೆ, ಹೌದು ಒಪ್ಪಿಸಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಉತ್ತರ ಬಂತು. ದಾವೀದನು ತಿರುಗಿ ದೇವರನ್ನು ಕೇಳ್ತಾನೆ, ನನ್ನನ್ನು ನನ್ನ ಜನರನ್ನು ಸೌಲ ಕೈಗೆ ಒಪ್ಪಿಸುವರು ಅಂತ ಕೇಳಿದಾಗ, ಹೌದು ಒಪ್ಪಿಸುವರು ಅಂತ ದೇವರು ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಳಿಬಿಟ್ನು. ಆದ ಕಾರಣ ದಾವೀದನು ಏನು ಮಾಡ್ತಾನೆ, ತನ್ನ 600 ಜನರು ಸೈನಿಕರನ್ನು, ಮೊದಲು 400 ಇದ್ದರು, ಕ್ರಮೇಣವಾಗಿ ಹೆಚ್ಚುತ್ತಾ ಹತ್ರ 600 ಜನರು ಆಗಿಬಿಟ್ರು. ಈಗ 600 ಜನರು ಸಹಿತವಾಗಿ ಆ ಒಂದು ಕೋಟೆ ಊರನ್ನು ಬಿಟ್ಟು ಎಲ್ಲೆಲ್ಲಿಯೋ ಅಲಿದಾಡ್ಬಿಟ್ನೆ. ಯಾಕಂದ್ರೆ ಸೌಲನು ಇವನನ್ನು ಬಂದು ಹಿಡಿಲಿಕ್ಕೆ ಬರ್ತಾ ಇದ್ದಾನಂತ ಹೇಳ್ಬಿಟ್ಟು. ಇದನ್ನು ತಿಳ್ಕೊಂಡ್ಮೇಲೆ ಸೌಲನ್ನು ದಾವೀದನನ್ನು ಬೆನ್ನಟ್ಟೋದನ್ನು ನಿಲ್ಲಿಸಿಬಿಟ್ನು. ಅನಂತರ ದಾವೀದನು ಎಲ್ಲಿ ಹೋಗಬೇಕಂತ ಹಾಗೆ ಬಂದಾಗ ಆಶ್ರಯಗಿರಿಗಳಲ್ಲಿ ಜೀಪ್ ಎಂಬಂಥ ಒಂದು ಸ್ಥಳಕ್ಕೆ ಬರ್ತಾನೆ. ಜೀಪ್ ಅಂತ ಹೇಳಿದರೆ ಹರಿಯುವ ಸ್ಥಳ ಎಂಬಂಥ ಒಂದು ಸ್ಥಳಕ್ಕೆ ಬರ್ತಾನೆ. ಆ ಹರಿಯುವ, ತುಂಬಿ ಹೊರಸೂಸುವ ಒಂದು ಅರಣ್ಯವಾಗಿತ್ತು ಆ ಜೀಪ್. ಅಲ್ಲಿ ಬಂದಾಗ ಸೌಲನಂತೂ ದಿನಂಪ್ರತಿ ಅವನನ್ನು ಹುಡುಕ್ತಿದ್ರು. ದೇವರು ಸೌಲನ ಕೈಗೆ ದಾವೀದನನ್ನು ಒಪ್ಪಿಸಿಕೊಡಲಿಲ್ಲ. ಇದೆಲ್ಲ ದೇವ್ರ ಕೆಲಸ ಇದು. ಅಷ್ಟು ದೊಡ್ಡ ಸೈನಿಕರೆಲ್ಲ ಇದ್ದಾಗ್ಯೂ ಕೂಡ, ಅಷ್ಟು ದೊಡ್ಡ ಸೈನ್ಯ ಇದ್ದಾಗ್ಯೂ ಕೂಡ ಯಾಕೆ ದಾವೀದನ ಸಿಕ್ಕಿ ಬೀಳಲಿಲ್ಲ? ಇದೇ ಕಾರಣ, ದೇವರು. ಸರಿ, ಸೌಲನು ತನ್ನನ್ನು ಕೊಲ್ಲ ಹೊರಟಿದ್ದಾನೆಂದು ದಾವೀದನು ತಿಳಿದು ಮತ್ತೆ ಜೀಪ್ ಅರಣ್ಯದ
ಹೋರೇಶ್ನಲ್ಲಿ ಅಡಗಿಕೊಂಡಿದ್ದಾನೆ, ಅಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಮೊದಲು ಒಬ್ಬನಾಗಿ ಬಚ್ಚಿಟ್ಕೊಳ್ಳೋದು ಬೇರೆ, ಈಗ 600 ಜನರು ಸೇರಿಕೊಂಡು ಬಚ್ಚಿಟ್ಕೊಳ್ಳೋದು ಬಹಳ ಕಷ್ಟ. ಆ ರೀತಿಯಾಗಿ ಬಚ್ಚಿಟ್ಕೊಂಡಾಗ ಒಂದು ವಿಚಿತ್ರ ಏನಂತ ಹೇಳಿದ್ರೆ, ಬಹುಶಃ 600 ಜನರನ್ನು ಒಂದು ಕಡೆ ಬಿಟ್ಬಿಟ್ಟು ಇವನು ಮಾತ್ರ ಒಂದು ಕಡೆ ಬಂದಿದ್ದನೇನೋ ಗೊತ್ತಿಲ್ಲ. ಬಂದಿದ್ದಾಗ ಅದು ಹೇಗೋ ಯೋನಾತಾನಿಗೆ ಆ ವಿಷಯ ಗೊತ್ತಾಗ್ಬಿಟ್ಟು ಯೋನಾತಾನು ಬರ್ತಾನೀಗ ಅರಮನೆಯಿಂದ. ಯೋನಾತಾನನು ಬಂದು ದಾವೀದನನ್ನು ಸಂಧಿಸಿ, ಭಯಪಡಬೇಡ, ನೀನು ನನ್ನ ತಂದೆಯಾದ ಸೌಲನ ಕೈಗೆ ಸಿಕ್ಕಿ ಬೀಳೋದಿಲ್ಲ. ದೇವರು ಒಪ್ಪಿಸಿಕೊಡಲಿಲ್ಲ ದಾವೀದನನ್ನು ಸೌಲನ ಕೈಗೆ. ಈಗ ಮಗನಾದಂಥ ಯೋನಾತಾನು ಕೂಡ ಹೇಳ್ತಾನೆ, ನೀನು ನನ್ನ ತಂದೆ ಕೈಗೆ ಸಿಕ್ಕಿ ಬೀಳೋದಿಲ್ಲ ಎಂಬುದಾಗಿ. ಮತ್ತು ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ ರೀ, ಆಶ್ಚರ್ಯ ಅದು, ನೀನು ಇಸ್ರಾಯೇಲರ ಅರಸನಾಗುವಿ. ಅಡವಿಯಲ್ಲಿ ಬಚ್ಚಿಟ್ಕೊಂಡಿರುವಂಥ ದಾವೀದನಿಗೆ ರಾಜ್ಕುಮಾರನ ಹೇಳುವ ಮಾತು ನೋಡ್ರಿ, ಒಡಂಬಡಿಕೆ ಮಹತ್ವ ಹೇಗಿದೆ. ಒಡಂಬಡಿಕೆಯ ವ್ಯಕ್ತಿಗಳು ಸ್ನೇಹಿತರು ಇವರಿಬ್ಬರು ಆದ ಕಾರಣ ಯೋನಾತಾನ ದಾವೀದನಿಗೆ ಹೇಳ್ತಾನೆ, ನೀನು ಇಸ್ರಾಯೇಲರ ಅರಸನಾಗುವಿ, ನಾನು ನಿನಗೆ ಎರಡನೇವನಾಗಿರುವೆನು, ನಾನು ನಿನಗೆ ಅಸಿಸ್ಟೆಂಟ್ ಆಗಿರ್ತೇನೆ, ನಾನು ಮೊದಲಾಗಿರೋದಿಲ್ಲ, ಎರಡನೇವನಾಗಿರ್ತೇನೆ. ನೋಡ್ರಿ, ಒಡಂಬಡಿಕೆಯ ಮಹತ್ವ ಏನಂತ ಹೇಳಿದರೆ, ಆದ್ಯತೆಯನ್ನು ಹುಡುಕೋದಿಲ್ಲ, ನಾನು ಮೊದಲು ಎಂಬುದಾಗಿ ಅಲ್ಲ, ನೀನು ಮೊದಲಾಗಿರು, ನಾನು ಸೆಕೆಂಡ್ ಆಗಿರ್ತೀನಿ ಎಂಬಂಥ ಮನೋಭಾವನೆ ಈ ಒಡಂಬಡಿಕೆಯ ಮಿತ್ರತ್ವ ಸಂಬಂಧದಲ್ಲಿ ಇರುವಂಥ ಆತ್ಮ ಮನೋಭಾವ. ಸರಿ, ಆ ರೀತಿಯಾಗಿ ಇಂಥ ಮಾತುಗಳನ್ನು ಹೇಳಿ ದೇವರಲ್ಲಿ ಅವನನ್ನು ಬಲಪಡಿಸಿದನು. ಹಿ ಎನ್ಕರೇಜ್ಡ್ ಹಿಮ್ ಇನ್ ದ ಲಾರ್ಡ್. ದೇವರಲ್ಲಿ ಯೋನಾತಾನನು ದಾವೀದನನ್ನು ಬಲಪಡಿಸಿದನಂತೆ. ಯಾಕಂತ ಹೇಳಿದ್ರೆ ಅವನಿಗೆ ಅಂಥ ಒಂದು ಅಗತ್ಯತೆ ಇತ್ತು. ಅವರಿಬ್ಬರು ಯೆಹೋವನ ಸನ್ನಿಧಿಯಲ್ಲಿ ಮತ್ತೆ ಒಡಂಬಡಿಕೆಯನ್ನು ಮಾಡಿಕೊಂಡ್ರು, ಮತ್ತೆ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರೆ, ರಿನ್ಯೂ ಮಾಡ್ಕೊಳ್ತಾ ಇದ್ದಾರೆ ಈ ಕವನೆಂಟನ್ನು, ಈ ಒಡಂಬಡಿಕೆಯನ್ನು ಎಂಬುದಾಗಿ ಮೊದಲನೇ ಸಮುವೇಲ 23:18 ಆ ಮಾತನ್ನು ನಾವು ನೋಡ್ಬೋದು. ಅದಾದ ನಂತರ ದಾವೀದನು ಈಗ ಹಕಿಲಾ ಬೆಟ್ಟಕ್ಕೆ ಹೋಗ್ತಾನೆ. ಹಕಿಲಾ ಅಂತ ಹೇಳಿದ್ರೆ ಕತ್ತಲು, ಕಾರ್ಗತ್ತಲು, ഇരുಳು ಅಂತ ಹೇಳಿಬಿಟ್ಟು ಕತ್ತಲೆಂಬಂಥ ಸ್ಥಳದಲ್ಲಿ ಅವನು ಹೋಗ್ತಾನೆ. ಬಹುಶಃ ಅದ್ರಲ್ಲಿ ಕತ್ತಲಾದಂಥ ಒಂದು ಸ್ಥಳವಾಗಿತ್ತು. ಆ ಊರಿನವರು ಅವನನ್ನು ಹಿಡ್ಕೊಡ್ಬೇಕು ಎಂಬುದಾಗಿ ಇರ್ತಾರೆ. ಸೌಲನು ಅವನನ್ನು ಹಿಡಿಬೇಕಂತ ಹೇಳ್ಬಿಟ್ಟು ಬರ್ತಾನೆ. ಆದರೆ ಆಶ್ಚರ್ಯವಾದ ರೀತಿಯಲ್ಲಿ ದೇವರು ದಾವೀದನನ್ನು, ಅವನ ಸಂಗಡಿಗರನ್ನು ತಪ್ಪಿಸ್ತಾನೆ. ಅದು ಯಾವ ರೀತಿಯಾಗಿ ತಪ್ಪಿಸಿದ್ದಾನೆ ಎಂಬುದನ್ನು ನಾವು ಮುಂದೆ ನೋಡೋಣ್ರಿ. ಮೊದಲನೇ ಸಮುವೇಲ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 23. Then they told David, saying, Behold, the Philistines fight against Keilah, and they rob the threshing floors. Therefore David inquired of the Lord, saying, Shall I go and smite these Philistines? And the Lord said unto David, Go and smite the Philistines, and save Keilah. And David's men said unto him, Behold, we be afraid here in Judah. How much more then if we come to Keilah against the armies of the Philistines? Then David inquired of the Lord yet again. And the Lord answered him and said, Arise, go down to Keilah, for I will deliver the Philistines into thine hand. So David and his men went to Keilah and fought with the Philistines, and brought away their cattle, and smote them with a great slaughter. So David saved the inhabitants of Keilah. And it came to pass, when Abiathar the son of Ahimelech fled to David to Keilah, that he came down with an ephod in his hand. And it was told Saul that David was come to Keilah, and Saul said, God hath delivered him into mine hand, for he is shut in by entering into a town that hath gates and bars. And Saul called all the people together to war, to go down to Keilah to besiege David and his men.
And David knew that Saul secretly practiced mischief against him, and he said to Abiathar the priest, Bring hither the ephod. Then said David, O Lord God of Israel, thy servant hath certainly heard that Saul seeketh to come to Keilah, to destroy the city for my sake. Will the men of Keilah deliver me up into his hand? Will Saul come down, as thy servant hath heard? O Lord God of Israel, I beseech thee, tell thy servant. And the Lord said, He will come down. Then said David, Will the men of Keilah deliver me and my men into the hand of Saul? And the Lord said, They will deliver thee up. Then David and his men, which were about 600, arose and departed out of Keilah, and went whithersoever they could go. And it was told Saul that David was escaped from Keilah, and he forbare to go forth. And David abode in the wilderness in strongholds, and remained in a mountain in the wilderness of Ziph. And Saul sought him every day, but God delivered him not into his hand. And David saw that Saul was come out to seek his life, and David was in the wilderness of Ziph in a wood. And Jonathan, Saul's son, arose and went to David into the wood, and strengthened his hand in God. And he said unto him, Fear not, for the hand of Saul my father shall not find thee, and thou shalt be king over Israel, and I shall be next unto thee. And that also Saul my father knoweth. And they two made a covenant before the Lord, and David abode in the wood, and Jonathan went to his house. Then came up the Ziphites to Saul to Gibeah, saying, Doth not David hide himself with us in strongholds in the wood, in the hill of Hekeilah, which is on the south of Jeshimon? Now therefore, O king, come down according to all the desire of thy soul to come down, and our part shall be to deliver him into the king's hand. And Saul said, Blessed be ye of the Lord, for ye have compassion on me. Go, I pray you, prepare yet, and know, and see his place where his haunt is, and who has seen him there, for it is told me that he dealeth very subtly. See therefore, and take knowledge of all the lurking places where he hideth himself, and come ye again to me with a certainty, and I will go with you. And it shall come to pass, if he be in the land, that I will search him out throughout all the thousands of Judah. And they arose and went to Ziph before Saul, but David and his men were in the wilderness of Maon, in the plain of the south of Jeshimon. Saul also and his men went to seek him. And they told David, wherefore he came down into a rock, and abode in the wilderness of Maon. And when Saul heard that, he pursued after David in the wilderness of Maon. And Saul went on this side of the mountain, and David and his men on that side of the mountain. And David made haste to get away for fear of Saul, for Saul and his men compassed David and his men round about to take them. But there came a messenger unto Saul, saying, Haste thee, and come, for the Philistines have invaded the land. Wherefore Saul returned from pursuing after David, and went against the Philistines. Therefore they called that place Selah Hama Lechoth. And David went up from thence, and dwelt in strongholds at En-gedi.